ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ. ಯಾವ ಕ್ಷೇತ್ರದಲ್ಲಿಯೂ ಸಹಿತ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಗುಂಡಿ ಮುಚ್ಚಲಿಕ್ಕೆ ಹಣ ಇರಲಾರದಂತ ಸ್ಥಿತಿಗೆ ಇವರು ಬಂದು ತಲುಪಿದ್ದಾರೆ. ಹಾಗಾಗಿ ಟ್ರೈನಿಂಗ್ ಕೊಟ್ಟಿದ್ದಾರ, ಶಿಕ್ಷಕರಿಗಾಯ್ತು, ಸರ್ಕಾರಿ ನೌಕರ ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. ಇದೇನು ಗಣತಿ ಅಥವಾ ಸಮೀಕ್ಷೆ ಆಗ್ತದ? ಇದಕ್ಕೊಂದು ನಾವೀಗ ಕೋವಿಡ್ ಇತ್ಯಾದಿ ಕಾರಣದಿಂದ ಗಣತಿ ಕೇಂದ್ರ ಸರ್ಕಾರ 2021 ಮುಂದೂಡಿತು. ಅದಾದ ನಂತರ ಈಗ ನಾವು ಅದನ್ನು ಶುರು ಮಾಡಿ ನಾವು ತಯಾರಿ ಎಷ್ಟು ದಿವಸ ಶುರು ನಡೆಸಿದ್ದೇವೆ. ಇಡೀ ದೇಶಾದ್ಯಂತ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕಾಗತ್ತೆ, ಏನು ಪ್ರಶ್ನೆ ಕೇಳಬೇಕು, ಇದೆಲ್ಲ ಸಂಗತಿಗಳನ್ನ ಒಂದು ವ್ಯವಸ್ಥಿತವಾಗಿ ಮಾಡೋ ಮೊದಲ 175 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದು 16 ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಚರ್ಚೆ ಮಾಡಿದ್ರು. ಕೊನೆಗೆ ಅದನ್ನು ಕಸದ ಬುಟ್ಟಿಗೆ ಎಸೆದ್ರು. ಈಗ ಪುನಃ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದೇ ಪ್ರಿಪರೇಷನ್ ಇಲ್ಲ. ಆ ಟೀಚರ್ಸ್ಗಳಿಗೆ ಮತ್ತು ಅದನ್ನ ಬೇಗ ಅದನ್ನ ಆಪರೇಟ್ ಮಾಡಲಿಕ್ಕೆ ಅಥವಾ ತುಂಬಲಿಕ್ಕೆ ಏನು ಟ್ರೈನಿಂಗ್ ಬೇಕು ಆ ಟ್ರೈನಿಂಗ್ ಇಲ್ಲ. ಮತ್ತು ಜನ ಇದ್ರ ಬಗ್ಗೆ ಉತ್ಸುಕರಾಗಿಲ್ಲ. ಯಾಕಂದ್ರೆ ಇವರು ಬೋಗಸ್ ಇದ್ದಾರೆ ಅಂತ ಗೊತ್ತದ. ಅವರ ಒಂದು ಫೇಲ್ಯೂರ್ ಅನ್ನ ಡೈವರ್ಟ್ ಮಾಡ್ಕೋಬೇಕಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರದ್ದು ಇನ್ಸ್ಟೆಬಿಲಿಟಿ, ಅವರಲ್ಲಿಯ ಜಗಳ, ಅವರ ಫೇಲ್ಯೂರು ಯಾವ ರೀತಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ. ದಾವಣಗೆರೆ ಪರಿಸ್ಥಿತಿ ನೀವೆಲ್ಲ ನೋಡಿರಿ ಅಂತ ನಾ ಭಾವಿಸ್ತೇನೆ. ಒಂದು ಲೊಕ್ಯಾಲಿಟಿಯಿಂದ, ಒಂದು ಓಣಿಯಿಂದ ಅಲ್ಲಿ ಒಂದು ಧರ್ಮದವ್ರನ್ನ ಅಂದ್ರೆ ಹಿಂದೂ ಧರ್ಮದವ್ರನ್ನ ಎಬ್ಬಿಸಿ ಕಳಿಸ್ತೀವಿ, ನಾವು ಅವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅನ್ನುವಂತಹ ಒಂದು ಸ್ಥಿತಿಗೆ ಬಂದಾಗೂ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ಲ. ಸೊ ಇದರೆಲ್ಲ ಏನಂತಂದ್ರೆ ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್. ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ. ಅವ್ರದ್ದೇನು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ನವೆಂಬರ್ಗೆ ಮುಖ್ಯಮಂತ್ರಿ ಆಗಿ ಅಕ್ಟೋಬರ್ ನವೆಂಬರ್ಗೆ ಅಂತ. ಸೊ ಅದಕ್ಕೆ ಅವ್ರು ರಾಜಣ್ಣ ಅವರು ಹೇಳಿದ್ರು ಕ್ರಾಂತಿ ಆಗ್ತದೆ ಅಂತ ಹೇಳಿ. ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ. ಅದನ್ನ ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ. ನಾನು ಕೇಳೋದು, ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದಿರಿ? ನೀವು ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ SC ST OBCಗೆ ವಿರೋಧವನ್ನ ಮಾಡ್ತಾ ಬಂದಿದೆ. ನಿಮ್ಮ ಸರ್ಕಾರ, ನಿಮ್ಮ ನೇತಾರರು ಪಂಡಿತ್ ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿವರೆಗೆ ನೀವು SC ST OBC ರಿಸರ್ವೇಷನ್ ವಿರೋಧ ಮಾಡಿದ್ರೇ ಇಲ್ಲ. ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ SC ST ಮತ್ತು OBCಗಳಿಗೆ ರಿಸರ್ವೇಷನ್ ಅನ್ನ ವಿರೋಧ ಮಾಡಿದ್ರು. ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ರು. ನೀವು ಅಲ್ಲೇ ಅಂತ ಹೇಳ್ಬಿಡ್ರಿ, ಪಾರ್ಲಿಮೆಂಟ್ನೊಳಗೆ ವಿರೋಧ ಮಾಡಿದ್ರು.